ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಎಲ್ಲ ವೀಕ್ಷಕರಿಗಾಗಿ ಈ ದಿನದ ನನ್ನ 2 ಪದಗಳೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭಿಕ್ಷುಕ ರಾಜ ಆಗ್ಬೋದು, ರಾಜ ಭಿಕ್ಷುಕ ಆಗ್ಬೋದು. ಯಾವಾಗ ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ, ಯಾರು ನಮ್ಮ ಜೊತೆಲಿ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಕಲಿತ ವಿದ್ಯೆ ಮಾತ್ರ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಆರೋಗ್ಯವಾಗಿದ್ದೀರಿ ಅಂತ ಅಂದರೆ ಎಲ್ಲಿ ಬೇಕಾದರೂ ಬದುಕುವಂಥ ಶಕ್ತಿ ವಿದ್ಯೆ ನಮಗೆ ಕೊಡುತ್ತೆ ಅಂತ ಹೇಳ್ತಾ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 6, 7, 8 ಬೇಗ ಆಗೋಗ್ತಾ ಇದೆ ಅನಿಸ್ತಾ ಇತ್ತು. ಇನ್ನೇನು ಎಕ್ಸಾಮ್ ಡ್ಯೂಟಿಗೆ ಟೈಮ್ ಆಗ್ತಾ ಇತ್ತು. ನನಗಂತೂ ಟಿಫನ್ ಬೇಡ ಅಂತಂದರೆ ನಮ್ಮ ಹಸ್ಬೆಂಡು ನಾನು ರೆಡಿ ಆಗ್ತಾ ಇದ್ರೇ ಒಂದು 2-3 ತುತ್ತಂತೂ ಇಟ್ಟರು. ಅದನ್ನು ತಿಂದುಬಿಟ್ಟು ನಾನು ಇನ್ನೇನು ಕಾಲೇಜ್ಗೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಆದೆ. ಕಾಲೇಜ್ಗೆ ಹೋಗೋದಕ್ಕೆ ಮೊದಲು ನಮ್ಮ ಮನೇಲಿ ನಮ್ಮ ಮಹಾರಾಣಿ ಪರ್ಮಿಷನ್ ತೊಗೋಬೇಕಲ್ವಾ. ಸೊ ನನ್ನ ಮಗಳ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಕಾಲೇಜ್ಗೆ ಹೊರಟೆ. ಆದರೆ ಅವಳು ನೋಡಿ ನನಗೆ ಏನು ಚೆನ್ನಾಗಿ ಕಾಲೇಜ್ ಕಳಿಸ್ಕೊಡ್ತಿದ್ದಾಳೆ ಅಂತ. ಬೇಗ ಬಂದ್ಬಿಡ್ತೀನಿ. ಸರಿ ಮಾಡುವ ಮಾಡು. ಸರಿ, ಓಕೆ. ಹಾಂ, ಚೆನ್ನಾಗಿದ್ಯಾ? ಸೂಪರ್. ಹಾಂ, ಸರಿ. ಬಾಯ್ ಕಂದಮ್ಮ. ಇನ್ನ ರೆಡಿ ಮಾಡ್ತಾಳಂತೆ. ಸಾಕು, ಟೈಮ್ ಆಯ್ತು ಮಾ ಕಾಲೇಜ್ಗೆ. ಬೇಗ ರೆಡಿ ಮಾಡು. ಹಾಂ, ರೆಡಿ ಮಾಡು. ಹಾಂ, ಓಕೆ. ಸಾಕು. ಬರ್ಲಾ ಬಿಡು. ಸೀರೆ ರೆಡಿ ಮಾಡ್ತಾ ಇದೀಯಾ? ಸೀರೆ ಕಿತ್ತಾಡ್ತಾ ಇದೀಯಾ? ಬೇಡವೇ? ಬಿಡು. ಟೈಮ್ ಇಲ್ಲ. ಬಾಯ್ ಬಂಗಾರಿ. ಎಕ್ಸಾಮ್ ಡ್ಯೂಟಿ ಇದೆ ಅಮ್ಮ, ಬೇಗ ಬಂದ್ಬಿಡ್ತೀನಿ. ಬಾಯ್ ಚಿನಿ. ದೊಡ್ಡ ಆಕ್ಸಿಡೆಂಟಿಂದ ತಪ್ಪಿಸ್ಕೊಂಡು ಆಚೆ ಬರ್ತಾ ಇದ್ದೀನಿ. ಏನೇ ಆಗಲಿ ಪ್ರತಿ ತಾಯಿನೂ ಅಷ್ಟೇ, ಅದರಲ್ಲೂ ನನ್ನ ಮಗಳು 3 ತಿಂಗಳಿದ್ದಾಗಲೇ ನಾನು ಕಾಲೇಜ್ಗೆ ಹೋಗೋಕ್ಕೆ ಶುರುವಾಗಿದ್ದೀನಿ. ಬಿಟ್ಟು ಹೋಗೋವಾಗ ನಂದು ಕರುಳ ಬಳ್ಳಿನೇ ಅಲ್ವಾ, ಹೇಳಿರುತ್ತೆ ನನ್ನ ಮಗಳನ್ನ ಬಿಟ್ಟು ಹೋಗ್ತಿದ್ದೀನಿ ಅಂತ. ಆದರೂ ಎಲ್ಲೋ ಒಂದು ಕಡೆ ನನ್ನ ವೃತ್ತಿನ ನಾನು ಮಾಡ್ತಾಯಿದ್ದೀನಿ, ಸ್ಟೂಡೆಂಟ್ಸ್ ಜೊತೆ ಕಳೀತಾ ಇದ್ದೀನಿ, ಜೊತೆಯಲ್ಲಿ ಮದರ್ ಆಗಿ ಪಾಪು ಜೊತೆನೂ ಕಳೀತಾ ಇದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ನನಗಿದೆ. ಯಾರೇನೇ ಅಂದ್ಕೊಂಡು ನಮ್ಮ ಖುಷಿನೇ ಅಲ್ವಾ ನಮಗೆ ಮುಖ್ಯ. ನಾನು 2 ಜವಾಬ್ದಾರಿನೂ ಸಹ ನಿರ್ವಹಿಸ್ತಾ ಇದ್ದೀನಿ ಅನ್ನೋ ಹೆಮ್ಮೆ ನನಗಿದೆ. ಸೊ ಇನ್ನೇನು ಕಾಲೇಜ್ ಹತ್ರ ಬಂದೆ. ನೋಡಿ, ನಮ್ಮ ಕಾಲೇಜ್ ನೋಡ್ತಾ ಇದ್ರೇ ನೋಡಿ, ನಾವು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ. ಸಂಬಳ ಎಷ್ಟೇ ಇರಲಿ, ನಮ್ಮದು ಅನ್ನೋ ಹೆಸರು, ನಮ್ಮ ವಿದ್ಯಾರ್ಥಿಗಳು ಅನ್ನೋ ಮಾತು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಸೊ ಬಸವಶ್ರೀ ಕಾಲೇಜ್ಗೆ ನಾನು ಬಂದಾಗಿಂದ ಅಂತೂ ನನ್ನ ಎಷ್ಟೋ ಪರ್ಸ್ನಲ್ ಲೈಫ್ನ, ಅದರಲ್ಲೂ ಸೆಕ್ಷನ್ ಆಗಿರುವಂಥದ್ದನ್ನು ಎಲ್ಲವನ್ನು ಮರೆತು ಸ್ಟೂಡೆಂಟ್ಸ್ ಜೊತೆ ಕಾಲೇಜಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಮನೆಗೆ ಹೋದರೆ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಇದರಲ್ಲಿ ಯಾವ ನೋವಾದರೂ ಏನಕ್ಕೆ ನೆನಪಾಗುತ್ತೆ. ನಾನು ಚಿಕ್ಕ ಮಗುನಲ್ಲಿದ್ದಾಗ ಊರಲ್ಲಿ ಬೊಂಬಾಯಿ ಮಿಠಾಯಿ ಅಂತ ಮಾರ್ಕೊಂಡು ಬರೋರು, ಜೊತೆಯಲ್ಲಿ ಪಿಂಕ್ ಪ್ಯಾಕೆಟ್ಸ್ನೂ ಸಹ ತೊಗೊಂಡು ಬರ್ತಿದ್ರು. ಆಗ 1 ರೂಪಾಯಿ ಇತ್ತು ಕಾಸ್ಟು. ಶರೀರಕ್ಕೆ ವಯಸ್ಸಾಗುತ್ತೆ, ಮನಸ್ಸಿಗಲ್ಲ ಅಲ್ವಾ. ಸೊ ಇವಾಗಲೂ ಸಹ ಅದನ್ನು ನೋಡಿದ್ರೆ ತಿನ್ನಬೇಕು ಅಂತ ಖುಷಿಯಾಗುತ್ತೆ. ಸೊ ಅದನ್ನಂತೂ ತಿಂದೆ. ಅದ್ರ ಜೊತೆಯಲ್ಲೇ ಆಯಪ್ಪ ಈ ಒಂದು ಕೋಳಿ ಮರಿನೂ ಸಹ ಮಾರ್ತಾ ಇದ್ದ. ಎಷ್ಟು ಕ್ಯೂಟಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು. ನಮ್ಮ ಮನೇಲಿರೋ ಚಿಕ್ಕ ಕೋಳಿ ಮರಿಗೆ ಈ ದೊಡ್ಡ ಕೋಳಿ ಮರಿನ ತೊಗೊಂಡೋಗಿ ಕೊಡೋಣ ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡಿದೆ. ನಾಳೆ ನಮ್ಮಲ್ಲಿ ಸ್ಪೆಷಲ್ ಬೋಬು ಚಾರು ಮಾಡೋಣ ಅಂತ ತಂದಿದ್ದೀರಿ. ಚೀಚಿ ಸಾರು, ಚೀಚಿ ತಕ. ಭಯ ನೋಡ್ರಿ. ಕಲಂತೆ ಗೋಲ್ಡನ್ ಮೊಟ್ಟೆಗಳಿಡುತ್ತೆ, ಗೋಲ್ಡನ್ ಮೊಟ್ಟೆಗಳು. ಬೋಬು ಚಿನ್ನೆ, ಬೋಬು ಭಯ ಯಾಕೆ ಬೀಳ್ತೀಯ ಬೋಬು?